ಸೊ ಅವ್ರಿಗೆ ಅದರಿಂದ ಒಂದು ನಂಬಿಕೆ ಇಲ್ಲ. ಆ ನಂಬಿಕೆ ನಿಜವಾಗ್ಲೂ ನಾನು ತುಂಬಾ ಮೆಚ್ತೀನಿ. ಬಹಳ ಖುಷಿ ಆಯ್ತು ನಾನು ಕೇಳಿದ್ಮೇಲೆ. ನಮಗೆ ಸತ್ಯಹಳ್ಳಿ ಬಗ್ಗೆ ಮಾತಾಡಂಗಿಲ್ಲ, ವಿಜುವಲ್ಸ್ ಸ್ವಿಟ್ಜರ್ಲೆಂಡ್ ಹೇಳಿದಂಗೆ ನಾವು ಮಾಡಿದ್ವಿ, ಮಾಡಿದ್ವಿ. ಬಟ್ ಏನೋ ಒಂದು ಕ್ವಾಲಿಟಿ ಇದೆ ಅದರಲ್ಲಿ, ಸೈಜ್ ಚಿಕ್ಕದು ಅಷ್ಟೇ. ಏನೇನೋ ಮಾಡ್ತಾರೆ. ನನಗೆ ಬಹಳ ಇಷ್ಟವಾದ ವ್ಯಕ್ತಿ, ಹ್ಯೂಮನ್ ಆಗಿ ನನಗೆ ತುಂಬಾ ಇಷ್ಟ. ಬಹಳ ಒಳ್ಳೆ ವ್ಯಕ್ತಿತ್ವ, ಜಾಸ್ತಿ ಮಾತಾಡೋದು ನಾನು ಹೊರತಲ್ಲಿ ತೋರಿಸ್ತಾರೆ ಮಾತನ್ನ. ಯಾವತ್ತು ಬಂದು ನಾನು ಜಂಬ ಗೊತ್ತೀನಿ ಮಾಡ್ಬಿಟ್ಟೆ ನಾವು ಹೇಳ್ತಾ ಇರ್ತೀವಿ ಅನ್ಸುತ್ತೆ. ಬಂದಾಗ ತುಂಬಾ ಚೆನ್ನಾಗಿದೆ, ನಮ್ಮ ತಕ್ಷಣ ಒಂದು ಆಕ್ಟ್ ಮಾಡಬೇಕು ಅನ್ಸುತ್ತೆ. I think we have created that complete thing in Sanju exactly. And Kitty version ಬಹಳ ಸಟಲ್ ಆಗಿ ಬಹಳ ಡಿಫ್ರೆಂಟ್, ಬಹಳ ವೇರಿಯೇಷನ್ಸ್ ಇದೆ, ರೊಮ್ಯಾಂಟಿಕ್ ಇದೆ, ಎಮೋಷನ್ಸ್ ಇದೆ, ತುಂಬಾ ಚೆನ್ನಾಗೂ ಕಾಣ್ತಾರೆ. ಆ ಡ್ರೆಸ್, ಕಾಸ್ಟ್ಯೂಮ್ಸ್, ರಚಿತಾ ವೆರ್ಷನ್ ಬಹಳ ಚೆನ್ನಾಗಿ ಕಾಣ್ತಾರೆ. I think lot of visuals are very good. ನಾಗಶೇಖರ್ ಬಗ್ಗೆ ಹೇಳೋದಿಲ್ಲ, ಯಾಕಂದ್ರೆ ಪ್ರತಿಯೊಂದು ಸಿನಿಮಾ ಮಾಡಬೇಕಾದ್ರೆ ಏನಾದ್ರೂ ಒಂದು ವಿಶೇಷತೆ ಇರುತ್ತೆ. ಅವ್ರು ಭವಿಷ್ಯ ಎಲ್ಲಾದ್ರೂ ಏನಾದ್ರು ಒಂದು ಡೀಟೈಲ್ ಥಿಂಗ್ ಎತ್ತಿ ಬಿಡ್ತಾರೆ ಅಷ್ಟೇ. ಸೊ ನಾಗಶೇಖರ್ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಮಹೇಂದ್ರ ಮಾತಾಡಿದ್ರು, ಕವಿರಾಜ್ ಹೇಳಿದ್ದಾರೆ, ಅವ್ರ ಬಗ್ಗೆ ಏನು ಮಾತಾಡಂಗಿಲ್ಲ. ನಮ್ಮ ಭಾವನ ಆಗಿದ್ದಾರೆ, ಕರುಣ ಆಗಿದ್ದಾರೆ, ಜಡ್ಜ್ ಬಸಂತ್ ಅವರಿದ್ದಾರೆ, ಶ್ರೀಕಾಂತ್, ಯಲ್ಲಪ್ಪ ಅವರು, ಪ್ರವೀಣ್. ಒಳ್ಳೇದಾಗಿ. ನಮಗೂ ಅಷ್ಟೇ, ನಾಳೆ ಇತ್ತು, ನಾಳೆ ಸ್ವಲ್ಪ ನಾಳೆ ನೈಟ್ ಫ್ಲೈಟ್ ಇದೆ, ದಯವಿಟ್ಟು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ಇವತ್ತು ಅಡ್ಜಸ್ಟ್ ಮಾಡ್ಬೇಕು. ಥ್ಯಾಂಕ್ ಯು. ನಿಮಗೂ ಅಷ್ಟೇ ತುಂಬ ಥ್ಯಾಂಕ್ ಯು. ನಿಮಗೂ ಸಾಕಷ್ಟು ಕೆಲಸ ಆದರೂ ನನಗೋಸ್ಕರ ಅಡ್ಜಸ್ಟ್ ಮಾಡಿತ್ತು. ಆ್ಯಂಡ್ ಇನ್ನೇನಿಲ್ಲ, ನಾವು ಕೇಳ್ಕೊತಾ ಇರೋದು ಅಷ್ಟೇ, ಮೀಡಿಯಾದವರು ಸಪೋರ್ಟ್ ಇದ್ದೇ ಇರುತ್ತೆ. ಇದಕ್ಕೆ ತಿರ್ಗಾ ಇದು ಮಾಡಿದ್ರೆ ಒಂದು ಕಿಕ್ ಸ್ಟಾರ್ಟ್ ಬೇಕಷ್ಟೆ. ಒಂದು ಒಳ್ಳೆ ಕಿಕ್ ಸ್ಟಾರ್ಟ್ ಕೊಟ್ಟರೆ ನೀವು ಆ ಸಿನಿಮಾಗೆ ಹೆಲ್ಪ್ ಆಗುತ್ತೆ. ಇವರು ನಿಜವಾಗ್ಲೂ ಈ ರೀತಿ ಒಂದು 10 ಸಿನಿಮಾ ತೆಗಿತಾರೆ, ಇವರು 10 ಸಿನಿಮಾ ಆಕ್ಟ್ ಮಾಡ್ತಾರೆ, ಅವರು 10 ಸಿನಿಮಾ ವರ್ಕ್ ಮಾಡ್ತಾರೆ, ನಾವೆಲ್ಲರೂ ಆಕ್ಟ್ ಮಾಡ್ತೀವಿ. ಒಂದು ಕಿಕ್ ಸ್ಟಾರ್ಟ್ ಕೊಡಿ. ಆ್ಯಂಡ್ ಬೇರೆ ಥರ ಭಾವಿಸ್ಬಾರ್ದು. 100% ಐ ನೋ, ಯಾಕಂದ್ರೆ ಎಡಿಟರ್ಸ್ ತಕ್ಷಣ ದೇ ವಿಲ್ ಹ್ಯಾವ್ ದೇರ್ ಓನ್ ಐಡಿಯಾಸ್. ಬಟ್ ಈ ಸಿನಿಮಾನು ಸ್ಪೆಷಲ್ ತೋರಿಸಿ ಅಂತ ನನ್ನ ಕಡೆಯಿಂದ, ನಾನು ಕಡೆಯಿಂದ ಪ್ರಾರ್ಥನೆ ಮಾಡ್ತೀನಿ. ದಯವಿಟ್ಟು ಈ ಸಿನಿಮಾನ ಗೆಲ್ಲಿಸಿ ಅಂತ ನಾನು ಕೇಳ್ತೀನಿ. ಎಲ್ಲ ಕನ್ನಡ ಜೊತೆ ಕೇಳಿದಷ್ಟು ನಾನು ಅವಾಗಿಂದ ಅದೇ ಮಾತಾಡ್ತೀನಿ. ಕನ್ನಡ ಸಿನಿಮಾ ನೋಡಿ ಹೊಸಬ್ರಿಗೆ ಆದ್ಯತೆ ಕೊಡಿ, ಹೊಸ ಸಿನಿಮಾಗಳು ಹೊಸ ಅಲೆ ಬರಬೇಕು ಅಂತ ಹೇಳ್ತೀನಿ. ದಯವಿಟ್ಟು ನೋಡಿ ಸಿನಿಮಾನ. ಬೇರೆ ಭಾಷೆಲ್ಲ ನೋಡ್ತಾರೆ, ನಮ್ಮ ಭಾಷೆಗೆ ಯಾಕೆ ನೋಡಲ್ಲ ಅಂತ ಅಷ್ಟೇ. ಎಷ್ಟೆಲ್ಲ ನೋಡ್ತಾರೆ, ನೀವು ನೋಡಿ ನಮ್ಮ ಸಿನಿಮಾನ. ಇಲ್ಲೂ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ, ಬೆಳೀತಾರೆ. ಸೊ ತಮ್ಮೆಲ್ಲರ ಆಶೀರ್ವಾದ ಬೇಕು. ಈಗ ಅಭಿಮಾನಿ ದೇವರನ್ನು ನೋಡೋದು ಅಪ್ಪಾಜಿಯವರು, ಆ ದೇವರ ಸ್ಥಾನಕ್ಕೆ ದಯವಿಟ್ಟು ಒಂದು ಯೋಗ್ಯತೆ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ದಯವಿಟ್ಟು ನೀವು ಅದು ಬಂದು ನೋಡಿ, ಆಶೀರ್ವಾದ ಮಾಡಿ. ಸಂಜು ಜೂನ್ 6 ನೋಡಿ, ನಾನು ನೋಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ ಅವರೇ. ನಿಮ್ಮ ಮಾತುಗಳಿಗೆ, ಇಂತಹ ಪ್ರೋತ್ಸಾಹದಾಯಕ ಮಾತುಗಳಿಂದ ಮತ್ತೊಂದು ಕಿಕ್ ಸ್ಟಾರ್ಟ್ ಸಿಗಲಿದೆ ಸಂಜು ವೆಡ್ಸ್ ಗೀತಾ ಪಾರ್ಟ್ 2ಗೆ ಅಂತ ನಾವು ಭಾವಿಸ್ತೇವೆ. ಗೀತಾ ಅನ್ನೋ ಹೆಸರು ನಿಮ್ಮ ಜೀವನದಲ್ಲಿ ತುಂಬಾ ವಿಶೇಷ. ಹಾಗೆ ಸಂಜು ವೆಡ್ಸ್ ಗೀತಾ ಪಾರ್ಟ್ 2 ಮತ್ತೊಂದು ವಿಶೇಷತೆಯಿಂದ ಅದ್ಭುತವಾದ ಯಶಸ್ಸನ್ನ ಕಾಣಲಿ ಎಂಬ ಆಶಯ ಈ ವೇದಿಕೆಯದು. ನಿಮ್ಮದು ಕೂಡ ಅದೇ ಆಶಯ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವರ್ಡ್ಸ್. ಸಂದೀಪ ಲವ್